ಮೊದಲ ಬಿಗ್ ಬ್ರೇಕಿಂಗ್ ನ್ಯೂಸ್ ಅನ್ನ ನೋಡಿದ್ರಿ. ಎರಡನೇ ಬಿಗ್ ಬ್ರೇಕಿಂಗ್ ನ್ಯೂಸ್ ಅನ್ನ ತೋರಿಸ್ತಾ ಇದೀವಿ. ಭಟ್ಕಳ ಟು ಅಮೆರಿಕ. ಏನಿದು ಭಟ್ಕಳ ಟು ಅಮೆರಿಕ? ಪ್ರಪಂಚದ ಬಿಗ್ ಡ್ಯಾಡಿ ಮೇಲೆ ಕಣ್ಣಿಟ್ಟಿದ್ರು ಉಗ್ರರು. ಎಲ್ಲಿ ಯಾವ ರೀತಿಯಾಗಿ ಏನ್ ಪ್ಲಾನ್ ಮಾಡಿದ್ರು ಹಾಗಾದ್ರೆ ಅನ್ನೋದ್ರ ಎಕ್ಸ್ಕ್ಲೂಸಿವ್ ಆದಂತ ಮಾಹಿತಿಯನ್ನ ನ್ಯೂಸ್ 18 ಕನ್ನಡ ನಿಮ್ಮ ಮುಂದೆ ಇಡ್ತಾ ಇದೆ. ಪ್ರಪಂಚದ ಬಿಗ್ ಡ್ಯಾಡಿ ಮೇಲೆ ಕಣ್ಣಿಟ್ಟಿದ್ದಂತ ಉಗ್ರರು ಆ ಅಧ್ಯಕ್ಷ ಭೇಟಿಯ ವೇಳೆ ವಿಧ್ವಂಸಕ ಕೃತ್ಯಕ್ಕೆ ಸ್ಕೆಚ್ ಅನ್ನ ಹಾಕಲಾಗಿತ್ತು. ಯಾರು ಆ ಒಂದು ಬಿಗ್ ಡ್ಯಾಡಿ ಅಂದ್ರೆ? ಆ ಅಧ್ಯಕ್ಷರು ಯಾರು? ಯಾವಾಗ ಪ್ಲಾನ್ ಮಾಡಲಾಗಿತ್ತು? ಇಂಟರ್ನ್ಯಾಷನಲ್ ಟೆರರಿಸಂಗೆ ಸಿದ್ಧರಾಗಿದ್ರು ಉಗ್ರರು. ಇದು ಗಣರಾಜ್ಯೋತ್ಸವ ದಿನದಂತೆ ಫಿಕ್ಸ್ ಆಗಿತ್ತು ಟಾರ್ಗೆಟ್. 2015ರಲ್ಲಿ ಭಾರತಕ್ಕೆ ಭೇಟಿಯನ್ನು ನೀಡಿದ್ರು. ಆ ಒಂದು ಸಂದರ್ಭದಲ್ಲಿ ಈ ಅಮೆರಿಕ ಅಧ್ಯಕ್ಷರಾಗಿದ್ದಂಥವರು ಬರಾಕ್ ಒಬಾಮಾ ಅವರು, ಆಗ ಅಮೆರಿಕ ಅಧ್ಯಕ್ಷರಾಗಿದ್ರು. ಅವರು ಗಣರಾಜ್ಯೋತ್ಸವಕ್ಕೆ ಭಾರತಕ್ಕೆ ಭೇಟಿಯನ್ನು ನೀಡ್ತಾ ಇದ್ರು. ಅಂದೇ ವಿಧ್ವಂಸಕ ಕೃತ್ಯವನ್ನ ನಡೆಸೋದಕ್ಕೆ ಉಗ್ರರು ತಯಾರಿಯನ್ನ ನಡೆಸಿದ್ರು. 2015ರ ಜನವರಿ 26ರಂದು ದೇಶದೆಲ್ಲೆಡೆ ಬ್ಲಾಸ್ಟ್ಗೆ ಪ್ಲಾನ್ ಅನ್ನ ಹಾಕಿದ್ರು. ಉಗ್ರರ ಪ್ಲಾನ್ಗೆ ಬ್ರೇಕ್ ಹಾಕಿತ್ತು NIA. ಜನವರಿ 8ರಂದು ಇಂಡಿಯನ್ ಮುಜಾಹಿದ್ದೀನ್ ಉಗ್ರ ಅರೆಸ್ಟ್ ಆಗಿದ್ದ. ಗಣರಾಜ್ಯೋತ್ಸವದ ದಿನದ ಬಾಂಬ್ ಸ್ಫೋಟದ ಪ್ಲಾನ್ ಅನ್ನ ಹಾಕೊಂಡಿದ್ದ. ಆ ಪ್ಲಾನ್ ಅನ್ನ ಫ್ಲಾಪ್ ಮಾಡಿತ್ತು NIA. ಅಂತಾರಾಷ್ಟ್ರೀಯ ಉಗ್ರ ಕೃತ್ಯಕ್ಕೆ ಬ್ರೇಕ್ ಅನ್ನ ಹಾಕಿತ್ತು NIA ಟೀಮ್. ಚರ್ಚ್ ಸ್ಟ್ರೀಟ್ ಬಾಂಬ್ ತನಿಖೆ ನಡೆಸುತ್ತಾ ಸಾಗಿದ್ರು ಪೊಲೀಸರು. ಆಗ ಭಟ್ಕಳದಿಂದ ಸ್ಫೋಟಕಗಳು ಸಪ್ಲೈ ಆಗಿರುತ್ತೆ. ಉಗ್ರರಿಗೆ ಸ್ಫೋಟಕ ಸರಬರಾಜನ್ನ ಮಾಡ್ತಾ ಇದ್ದ ಜೈನಾಲಬಿದ್ದೀನ್. ಈತ ಸ್ಫೋಟಕಗಳನ್ನ ಇಲ್ಲಿ ಸಪ್ಲೈಯನ್ನ ಮಾಡ್ತಾ ಇದ್ದ. ಇಂಡಿಯನ್ ಮುಜಾಹಿದ್ದೀನ್ ಸಂಘಟನೆಯ ಉಗ್ರ ಈತ ಸೈಯದ್ ಇಸ್ಮಾಯಿಲ್ ಅಫಾಕ್ಗೆ ಸ್ಫೋಟಕಗಳನ್ನ ಸಪ್ಲೈ ಮಾಡಲಾಗ್ತಾ ಇತ್ತು. ಅಫಾಕ್ನಿಂದ ಯಾಸಿನ್ ಭಟ್ಕಳ್ ಕೈ ಸೇರ್ತಾ ಇದ್ವು ಈ ಸ್ಫೋಟಕಗಳು. ಇಂಡಿಯನ್ ಮುಜಾಹಿದ್ದೀನ್ ಹುಟ್ಟು ಹಾಕಿದ್ದೆ ಭಟ್ಕಳ ಬ್ರದರ್ಸ್, ರಿಯಾಜ್ ಭಟ್ಕಳ್ ಮತ್ತು ಇಕ್ಬಾಲ್ ಭಟ್ಕಳ್. ಇವರಿಬ್ರು ಕೂಡ ಸಂಘಟನೆಯ ಸಂಸ್ಥಾಪಕರು. ಇದು ನಿಮ್ಗೂ ಕೂಡ ಗೊತ್ತಿದೆ. ಭಟ್ಕಳ್ ಬ್ರದರ್ಸ್ ಸೂಚನೆ ಮೇರೆಗೆನೆ ಕೆಲಸವನ್ನ ಮಾಡ್ತಾ ಇದ್ದ ಅಫಾಕ್ ಸದ್ಯ ಪಾಕಿಸ್ತಾನದಲ್ಲಿ ತಲೆಮರೆಸಿಕೊಂಡಿದ್ದಾರೆ. ಈ ಭಟ್ಕಳ ಬ್ರದರ್ಸ್ ವೃತ್ತಿಯಲ್ಲಿ ಹೋಮಿಯೋಪತಿ ಡಾಕ್ಟರ್ ಆಗಿದ್ದ ಸೈಯದ್ ಅಫಾಕ್ ಎಂಬಾತನು ಕೂಡ. ಈತ ಮದುವೆ ಆಗಿದ್ದು ಮಾತ್ರ ಪಾಕಿಸ್ತಾನದ ಯುವತಿ ಅಲ್ಲಾ ಸಾರಾ ಅಬಿರ್ಲನ್ನ. ಸೊ ಹೀಗಾಗಿ ಹೆಂಡತಿಯ ಭೇಟಿಯ ನೆಪದಲ್ಲಿ ಪಾಕಿಸ್ತಾನಕ್ಕೆ ತೆರಳ್ತಾ ಇದ್ದ ಅಫಾಕ್ ಯಾವಾಗಲೂ ಕೂಡ ಹೆಂಡತಿ ನೋಡೋ ನೆಪದಲ್ಲಿ ಭಟ್ಕಳ ಬ್ರದರ್ಸ್ ಅನ್ನ ಭೇಟಿ ಆಗ್ತಾ ಇದ್ದ, ಭೇಟಿ ಮಾಡ್ತಾ ಇದ್ದ. ಹಾಗೆ ಸ್ಕೆಚ್ ಅನ್ನ ಹಾಕ್ತಾ ಇದ್ದ. ಎಲ್ಲೆಲ್ಲಿ ಯಾವ ರೀತಿಯಾಗಿ ಬಾಂಬ್ ಬ್ಲಾಸ್ಟ್ ಮಾಡಬೇಕು, ಏನ್ ಮಾಡಬೇಕು ಅನ್ನೋದ್ರ ಪ್ಲಾನ್ ರೆಡಿ ಮಾಡ್ಕೊಂಡು ಬರ್ತಾ ಇದ್ದ. ಅಲ್ಲಿಂದ ಬೆಂಗಳೂರಿನಲ್ಲಿ ಸ್ಫೋಟಕ್ಕೆ ಸರಬರಾಜು ಮಾಡಿದ್ದು ಕೂಡ ಈತನೇ ಅಂತ ಹೇಳಲಾಗ್ತಾ ಇದೆ. ಎರಡ್ 2010ರಿಂದ 2013ರವರೆಗೂ ಸ್ಫೋಟಕ ಸಪ್ಲೈಯನ್ನ ಮಾಡಲಾಗಿತ್ತಂತೆ. ಅಫಾಕ್ಗೆ ಸ್ಫೋಟಕ ಸಪ್ಲೈಯನ್ನ ಮಾಡಿದ್ದು ಜೈನಾಲುಬಿದ್ದೀನ್. ಕಾಕ್ಸ್ತಾನ್ನ ವೈನಾಡ್ ರೆಸಿಡೆನ್ಸಿಯ ಮನೆಯಲ್ಲಿ ಸ್ಫೋಟಕ ಸಂಗ್ರಹ ಮಾಡಲಾಗಿರುತ್ತೆ. ವೈನಾಡ್ ರೆಸಿಡೆನ್ಸಿಯಲ್ಲಿರುವಂತಹ ಫ್ಲಾಟ್ ನಂಬರ್ 413ರಲ್ಲಿ ಸಂಗ್ರಹ ಮಾಡಲಾಗಿರುತ್ತೆ ಸ್ಫೋಟಕಗಳನ್ನ. ಅಪಾರ್ಟ್ಮೆಂಟ್ ನಲ್ಲೇ ಭಯೋತ್ಪಾದಕ ಚಟುವಟಿಕೆಗೆ ತಯಾರಿಯನ್ನ ಮಾಡಲಾಗಿತ್ತು. ಇದೇ ಫ್ಲಾಟ್ ನಲ್ಲಿ ಸ್ಫೋಟಕವನ್ನ ಸಂಗ್ರಹಿಸಿದ್ರು ಉಗ್ರರು. ಈ ಮಧ್ಯೆ ಮುಂಬೈ, ಪುಣೆ, ಗುಜರಾತ್, ಬಿಹಾರ, ಹೈದರಾಬಾದ್ ನಲ್ಲಿ ಬ್ಲಾಸ್ಟ್ಗೆ ಎಲ್ಲಾ ರೀತಿಯಾದಂತ ತಯಾರಿಯನ್ನ ಮಾಡ್ಕೊಂಡಿರ್ತಾರೆ. ಅದೇ ಸಂದರ್ಭದಲ್ಲಿ ಬ್ಲಾಸ್ಟ್ ಅನ್ನ ಕೂಡ ಮಾಡ್ತಾರೆ. ಈ ಎಲ್ಲಾ ಬ್ಲಾಸ್ಟ್ ಗಳಿಗೂ ಕೂಡ ಸ್ಫೋಟಕ ಪೂರೈಸಿದ್ದು ಜೈನಾಲುಬ್ದೀನ್ ಅಂತೆ. ಇದೆಲ್ಲದಕ್ಕೂ ಕೂಡ ಸ್ಫೋಟಕವನ್ನ ಸಪ್ಲೈ ಮಾಡಿದ್ದು ಇವನೇ. ನ್ಯೂಸ್ 18 ಕನ್ನಡಕ್ಕೆ ಸಿಕ್ಕಿದ NIA ಮೂಲಗಳಿಂದ ಮಾಹಿತಿ ಯಾವ ರೀತಿಯಾಗಿ ಯಾವರೆಲ್ಲ ಸಂಚು ಮಾಡಿದ್ರು, ಇನ್ನು ಕೆಲವೊಂದು ಘಟನೆಗಳು ನಡೆದಿದ್ದಂತಕ್ಕೂ ಮತ್ತೆ ಈತನಿಗೂ ಏನ್ ಸಂಬಂಧ ಅನ್ನೋದ್ರ ಕಂಪ್ಲೀಟ್ ಮಾಹಿತಿ ನ್ಯೂಸ್ 18 ಕನ್ನಡ ಬ್ರೇಕ್ ಮಾಡ್ತಾ ಇದೆ. ಇದು ಪಕ್ಕಾ ಮಾಹಿತಿ ಸಿಕ್ಕಿದ್ದು NIA ಮೂಲಗಳಿಂದ. ಅದನ್ನೇ ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಇಲ್ಲಿ ಬೆಂಗಳೂರು ಸೇರಿದಂತೆ ಸಾಕಷ್ಟು ರಾಜ್ಯಗಳಲ್ಲಿ ಸ್ಫೋಟ ಸಂಭವಿಸಿರುತ್ತೆ. ಆ ಒಂದು ಬ್ಲಾಸ್ಟ್ ಏನಾಗಿರುತ್ತೆ ಅದಕ್ಕೂ ಮತ್ತು ಈಗ ಮೊನ್ನೆ ಅಷ್ಟೇ ಅರೆಸ್ಟ್ ಆದಂತ ಜೈನಾಲುಬ್ದೀನ್ಗೂ ಏನ್ ಸಂಬಂಧ ಅಂತ ನೋಡಿದಂತ ಸಂದರ್ಭದಲ್ಲಿ ಸಾಕಷ್ಟು ಸ್ಫೋಟಕ ಮಾಹಿತಿಗಳನ್ನ
ಕಲೆ ಹಾಕಿದ್ದಾರೆ ಪೊಲೀಸರು. NIA ತಂಡ ಇಲ್ಲಿ ಕಲೆ ಹಾಕಿರುವಂತದ್ದು. ಈ ಸಂದರ್ಭದಲ್ಲಿ ಗೊತ್ತಾಗಿರೋದು 2015ರಲ್ಲಿ ಅಮೆರಿಕ ಅಧ್ಯಕ್ಷರಾಗಿದ್ದಂತಹ ಬರಾಕ್ ಒಬಾಮಾ ಅವರು ಗಣರಾಜ್ಯೋತ್ಸವಕ್ಕೆ ಭಾರತಕ್ಕೆ ಬಂದಿರ್ತಾರೆ. ಆ ಸಂದರ್ಭದಲ್ಲಿ ಭಾರತದಾದ್ಯಂತ ಸಾಕಷ್ಟು ಬ್ಲಾಸ್ಟ್ ಗಳನ್ನ ಮಾಡಬೇಕು ಅಂತ ಪ್ಲಾನ್ ಹಾಕೊಂಡಿರ್ತಾರೆ. ಆ ಒಂದು ಪ್ಲಾನ್ ಅನ್ನ ಫ್ಲಾಪ್ ಮಾಡಿರುತ್ತೆ NIA ತಂಡ ಉಗ್ರನನ್ನ ಬಂಧಿಸುವ ಮುಖಾಂತರ. ಎರಡು ಬಿಗ್ ಬ್ರೇಕ್